ಅಧ್ಯಾಯ 1 ಭಾಗ 4. 9ನೆಯ ವಯಸ್ಸಿನಲ್ಲಿ ಗದಾಧರನಿಗೆ ಉಪನಯನವಾಯಿತು. ಆಗ ನಡೆದ ಒಂದು ಸಂಗತಿ ಗಮನಾರ್ಹವಾದದ್ದು. ಅದರಿಂದ ಗದಾಧರನ ಬಾಲಶರೀರದಲ್ಲಿ ಪತಿತಪಾವನ ಯುಗಾವತಾರ ಶ್ರೀರಾಮಕೃಷ್ಣರು ಮಲಗಿದ್ದುದು ಗೊತ್ತಾಗುತ್ತದೆ. ಮಗುವಿನಿಂದಲೂ ಗದಾಧರನನ್ನು ಎತ್ತಿ ಆಡಿಸಿ ಸಲಹಿದ ದನಿ ಆತನ ಉಪನಯನ ಕಾಲದಲ್ಲಿ ತಾನೇ ಪ್ರಥಮ ಭಿಕ್ಷಾಮಾತೆಯಾಗಬೇಕೆಂದು ಕೇಳಿಕೊಂಡಿದ್ದಳು. ಹುಡುಗನು ಮಾತು ಕೊಟ್ಟಿದ್ದನು. ಬಡವಳಾದ ದನಿ ಬಹು ಪ್ರಯತ್ನದಿಂದ ಕಾಸಿಗೆ ಕಾಸು ಗಂಟು ಹಾಕಿ ತನಗೊದಗುವ ಆ ಪುಣ್ಯ ಮುಹೂರ್ತವನ್ನೇ ನಿರೀಕ್ಷಿಸುತ್ತಿದ್ದಳು. ಗದಾಧರನು ಈ ವಿಷಯವನ್ನು ರಾಮಕುಮಾರನಿಗೆ ತಿಳಿಸಿ ತಾನು ದನಿಯಿಂದಲ್ಲದೆ ಇತರರಿಂದ ಮೊದಲ ಭಿಕ್ಷೆಯನ್ನು ಸ್ವೀಕರಿಸೆನೆಂದು ಹೇಳಿಬಿಟ್ಟನು. ಧನಿ ಶೂದ್ರ ಸ್ತ್ರೀಯಾದುದರಿಂದ ಅಣ್ಣನು ಅದಕ್ಕೆ ಸಮ್ಮತಿಸಲಿಲ್ಲ. ಕೊಟ್ಟ ಮಾತಿಗೆ ತಪ್ಪಲಾರೆನೆಂದು, ಮಿಥ್ಯವಾದಿ, ಉಪನಯನಕ್ಕೆ ಅರ್ಹನಲ್ಲವೆಂದು ತಮ್ಮನು ಹಠ ಹಿಡಿದನು. ಕಡೆಗೆ ಗದಾಧರನ ಹಠವೇ ಗೆದ್ದಿತು. ಧನಿಯಾದರೋ ಭಿಕ್ಷಾಮಾತೆಯಾಗಿ ಹೆಮ್ಮೆಯಿಂದ ಹಿಗ್ಗಿ ಸುಖದ ಕಣ್ಣೀರು ಕರೆದಳು. ಪ್ರೀತಿಯೊಂದಿದ್ದರೆ ಜಾತಿಯಿಂದೇನು? ಸಮಾಜದ ರೀತಿ ನೀತಿಗಳು, ಸಾಂಪ್ರದಾಯಿಕ ಕಟ್ಟುನಿಟ್ಟುಗಳು, ಎದೆಯ ಸರಳತೆಗೆ ಶರಣಾಗಲೇಬೇಕು. ಮುಖ್ಯವಾದುದು ಆವೇಶವಲ್ಲದೆ ವೇಷವಲ್ಲ. ಉಪನಯನವಾದ ಸ್ವಲ್ಪ ಕಾಲದಲ್ಲಿಯೇ ಬಾಲಕನ ಅಸಾಧಾರಣ ಮೇಧಾಶಕ್ತಿಯನ್ನು ಪ್ರದರ್ಶಿಸುವ ಮತ್ತೊಂದು ಘಟನೆ ಸಂಭವಿಸಿತು. ಗ್ರಾಮದ ಶ್ರೀಮಂತನೊಬ್ಬನ ಮನೆಯಲ್ಲಿ ಯಾವುದೋ ಒಂದು ವಿಶೇಷ ದಿವಸ ಪಂಡಿತರನೇಕರು ಸೇರಿದ್ದರು. ಊಟವಾದ ಮೇಲೆ ರೂಢಿಯಂತೆ ಶಾಸ್ತ್ರ ವಿಷಯಕವಾದ ಚರ್ಚೆ ಆರಂಭವಾಯಿತು. ಉಬ್ಬರದಲ್ಲಿದ್ದ ವಾಗ್ಯುದ್ಧದ ಗದ್ದಲವು ಸಮೀಪದಲ್ಲಿ ಆಟವಾಡುತ್ತಿದ್ದ ಬಾಲಕನನ್ನು ತನ್ನೆಡೆಗೆ ಸೆಳೆಯಿತು. ಇತರ ಬಾಲಕರು ಅಣಕ ಹಾಸ್ಯ ಪರಿಹಾಸ್ಯಗಳಲ್ಲಿ ತೊಡಗಿದರು. ಗದಾಧರನು ಪಂಡಿತರ ವಾಗ್ವಾದದ ವಿಷಯದಲ್ಲಿ ಮಗ್ನನಾದನು. ಚರ್ಚೆ ಕೊನೆ ಮುಟ್ಟುವಂತೆ ತೋರಲಿಲ್ಲ. ನಿರ್ಣಯವಂತೂ ಬಹುದೂರವಾಗಿತ್ತು. ಇದನ್ನೆಲ್ಲ ಮನಸ್ಸಿಟ್ಟು ಆಲಿಸುತ್ತಾ ನಿಂತಿದ್ದ ಗದಾಧರನು ತನ್ನ ಬಳಿಯಿದ್ದ ಭಟ್ಟಾಚಾರ್ಯನೊಬ್ಬನ ಕಿವಿಯಲ್ಲಿ ಏನನ್ನೋ ಉಸಿರಿದನು. ಆತನು ಹುಡುಗನ ಪ್ರತಿಭೆಯನ್ನು ಕಂಡು ಅಪ್ರತಿಭನಾದನು. ಗದಾಧರನನ್ನು ಸೂಚಿಸಿದ ನಿರ್ಣಯವು ಸರ್ವಾನುಮೋದಿತವಾಗಿ ಚರ್ಚೆ ಕೊನೆಗೊಂಡಿತು. ಎಲ್ಲರೂ ಬಾಲಕನನ್ನು ಹೊಗಳಿ ಆಶೀರ್ವಾದ ಮಾಡಿದರು. ಇನ್ನೊಂದು ದಿನ ಶಿವರಾತ್ರಿಯಲ್ಲಿ ಹಳ್ಳಿಯವರು ಜಾಗರಣೆಗಾಗಿ ಬಯಲಾಟ ಹೂಡಿದರು. ಆಟದಲ್ಲಿ ವೇಷ ಹಾಕುವ ಭಕ್ತರೆಲ್ಲ ಪೂಜೆ ಉಪವಾಸಗಳಲ್ಲಿ ಹಗಲು ಕಳೆಯುವುದು ವಾಡಿಕೆಯಾಗಿತ್ತು. ಗದಾಧರನು ಪಾತ್ರಧಾರಿಯಲ್ಲ. ನಿಯಮನಿಷ್ಠೆಗಳಿಂದ ಉಪವಾಸ ಮಾಡಿ ರಾತ್ರಿ ಶಿವಪೂಜೆಯಲ್ಲಿ ನಿರತನಾಗಿದ್ದನು. ಗೆಳೆಯನೊಬ್ಬನು ಓಡಿ ಬಂದು, ಸೀತಾನಾಥನ ಮನೆಗೆ ಕೂಡಲೇ ಬರಬೇಕು, ನಿನಗಾಗಿ ಎಲ್ಲರೂ ಕಾದುಕೊಂಡಿದ್ದಾರೆ ಎಂದನು. ಮಿತ್ರನ ಉದ್ವಿಗ್ನ ಭಾವವನ್ನು ಕಂಡು ಗದಾಧರನು ಗಾಬರಿಯಿಂದ ಏಕೆ, ಏನಾಯಿತು ಎಂದು ಕೇಳಿದನು. ಆಟದಲ್ಲಿ ಶಿವನ ಪಾತ್ರ ವಹಿಸುವವನು ಹಠಾತ್ತಾಗಿ ಅಸ್ವಸ್ಥನಾಗಿ ಬಿಟ್ಟಿದ್ದಾನೆ. ಆಟವೇ ನಿಂತು ಹೋಗುವಂತಿದೆ. ಅದಕ್ಕಾಗಿ ಊರಿನ ದೊಡ್ಡವರೆಲ್ಲರೂ ನಿನ್ನನ್ನು ಶಿವನ ಪಾತ್ರ ವಹಿಸುವಂತೆ ಕೇಳಿಕೊಳ್ಳುತ್ತಿದ್ದಾರೆ. ನಿನ್ನನ್ನು ಬಿಟ್ಟರೆ ಮತ್ತಾರೂ ಯೋಗ್ಯರಲ್ಲ. ನಾನು ಶಿವಪೂಜೆ ಬಿಟ್ಟು ಬರಲಾರೆ. ಶಿವನ ಪಾತ್ರ ವಹಿಸುವುದು ಶಿವಪೂಜೆಯಂತೆಯೇ ಪುಣ್ಯಕರವಲ್ಲವೇ? ಯಾವಾಗಲೂ ಶಿವನನ್ನೇ ಧ್ಯಾನ ಮಾಡಬೇಕಾಗುತ್ತದೆ. ನಾವು ಕೂಡ ಶಿವರಾತ್ರಿಗಾಗಿ ಆಟವಾಡುತ್ತಿದ್ದೇವೆ. ಗದಾಧರನು ಒಪ್ಪಿದನು. ನೇಪಥ್ಯ ಮಂದಿರದಲ್ಲಿ ಸಿಂಗಾರವಾಯಿತು. ಜಟಾಭಸ್ಮ ತ್ರಿಶೂಲಧಾರಿಯು, ರುದ್ರಾಕ್ಷಮಾಲಾ ಮಂಡಿತನು, ಸರ್ಪಾಧರನು, ಚರ್ಮಾಂಬರನೂ ಆದ ಬಾಲಕನು ಶಿವನಂತೆ ಶೋಭಿಸಿದನು. ಮಿತ್ರರ ಸಹಾಯದಿಂದ ಮೆಲ್ಲನೆ ಹೆಜ್ಜೆ ಇಡುತ್ತಾ ಗಂಭೀರ ಮೂರ್ತಿ ರಂಗಪ್ರವೇಶ ಮಾಡಿತು. ಪ್ರೇಕ್ಷಕರು ಪ್ರತ್ಯಕ್ಷ ಮಹಾದೇವನನ್ನೇ ಕಂಡಂತೆ ಸ್ತಬ್ಧರಾದರು. ಶಿವಮೂರ್ತಿ ಕಂಡರಿಸಿದ ಪ್ರತಿಮೆಯಂತೆ ಅಲುಗಾಡದೆ ನಿಂತಿತು. ಗದಾಧರನು ಸಮಾಧಿಸ್ಥನಾಗಿದ್ದನು. ಮುಖದಲ್ಲಿ ಜ್ಯೋತಿ ಹೊಮ್ಮುತ್ತಿತ್ತು. ಎಡೆಬಿಡದೆ ಕಣ್ಣೀರು ಹರಿಯುತ್ತಿತ್ತು. ಜನಗಳು ಬೆಚ್ಚಿದರು, ಶಿಶಿರೋಪಚಾರ ಮಾಡಿದರು. ಶಿವನ ಧ್ಯಾನದಲ್ಲಿ ತನ್ಮಯನಾಗಿದ್ದ ಬಾಲಕನಿಗೆ ಬಾಹ್ಯ ಪ್ರಜ್ಞೆ ಇರಲಿಲ್ಲ. ಆಟ ನಿಂತು ಹೋಯಿತು. ಜನಗಳು ಗದಾಧರನ ಮಹಿಮೆಯನ್ನು ಕುರಿತು ಮಾತನಾಡುತ್ತಾ ಪ್ರಸನ್ನ ಚಿತ್ತರಾಗಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಶ್ರೀಯುತ ಕೇಶವಚಂದ್ರಸೇನ, ಸ್ವಾಮಿ ವಿವೇಕಾನಂದ ಮೊದಲಾದ ಪ್ರಖ್ಯಾತರಾದ ಮಹಾವ್ಯಕ್ತಿಗಳು
ಕಾಲಾನಂತರದಲ್ಲಿ ಶ್ರೀರಾಮಕೃಷ್ಣರನ್ನು ಅವತಾರ ಪುರುಷರೆಂದು ಕಂಡುಹಿಡಿದು ಆರಾಧಿಸಿದ ಸಂಗತಿ ಜಗತ್ತಿಗೆ ಗೊತ್ತಾಗಿದೆ. ಆದರೆ ಅದಕ್ಕೆ ಬಹುಪೂರ್ವದಲ್ಲಿಯೇ ಕಾಮರಾಪುಕುರ ಗ್ರಾಮದಲ್ಲಿ ದರಿದ್ರನೂ ವೃದ್ಧನೂ ಅಜ್ಞಾತನಾಮನೂ ಆಗಿದ್ದ ಶ್ರೀನಿವಾಸ ಶಾಂಕಾರಿ ಗದಾಧರನನ್ನು ದೇವರೆಂದು ಪೂಜಿಸಿದ್ದುದು ಮಾತ್ರ ಆಡಂಬರ ಅಟ್ಟಹಾಸ ಪ್ರೇಮಿಯಾಗಿರುವ ಲೋಕದ ಗಮನಕ್ಕೆ ಬಾರದಿರಬಹುದು. ಆದರೂ ಆ ಘಟನೆ ವರ್ಣನೀಯವಾದುದು.